ಸೊ ಈ FTBA ಸರಿ ಹೋಗಬೇಕು, ನಮ್ಮ ವರ್ಡ್ಸ್ ಚೆನ್ನಾಗಾಗಬೇಕು ಅಂದರೆ ನಾವು ಲಾ ಆಫ್ ಅಟ್ರಾಕ್ಷನ್ನ ಬೇಸ್ಮೆಂಟಿಂದ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹೋಗಬೇಕು. ನಿಮ್ಮ ಲೈಫಲ್ಲಿ ನೀವೇನು ಅನುಭವಿಸ್ತಿರ್ತೀರೋ ಅದು ಡಬ್ಬಲ್ ಆಗುತ್ತೆ. ಬಿಕಾಸ್ ಫೀಲಿಂಗ್, ಲ್ಯಾಕ್ ಫೀಲಿಂಗ್ನ ಮಾಡ್ತೀರಾ. ಸೊ ಫ್ರೀಕ್ವೆನ್ಸಿ ಏನು ಹೋಗ್ತಿರುತ್ತೆ, ಎನರ್ಜಿ ಯೂನಿವರ್ಸ್ಗೆ ಸೆಂಡ್ ಆಗ್ತಾ ಇರುತ್ತೆ, ಇಲ್ಲ ಇಲ್ಲ ಇವ್ರ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ. ಹರೀಶ್ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಮ್ಯಾನಿಫೆಸ್ಟೇಷನ್ ಕೇಳಿದ್ರೇನೆ ಖುಷಿ ಆಗತ್ತಲ್ವಾ? ಆದ್ರೆ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿರುವಂಥದ್ದು ಒಂದೊಂದಾಗುತ್ತೆ, ಒಂದೊಂದಾಗಲ್ಲ. ಆದ್ರೆ ನಾವು ಅಫರ್ಮೇಷನ್ ಮಾಡಿರ್ತೀವಿ, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಅಂತಾರೆ, ಅದನ್ನ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಎಫರ್ಟ್ಸ್ ಹಾಕ್ತೀವಿ. ಆದ್ರೆ ನಾವು ಅನ್ಕೊಂಡಿರುವಂತ ಒಂದು ಏರಿಯಾದಲ್ಲಿ ಇರುವಂತ ಬ್ಲಾಕೇಜಸ್ ಹಂಗೇ ಇರತ್ತೆ, ವರ್ಷ ಪೂರ್ತಿ ಆಗತ್ತೆ, ಸಣ್ಣ ಪುಟ್ಟದೆಲ್ಲ ಮ್ಯಾನಿಫೆಸ್ಟೇಷನ್ ಆಗತ್ತೆ. ಇದಾಗೋದಿಲ್ಲ. ಯಾಕೆ? ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನನ್ನ ಬಗ್ಗೆ ಕಿರುಪರಿಚಯ: ನಾನು ಅಸ್ಟ್ರಾಲಜರ್, ವಾಸ್ತು ಕನ್ಸಲ್ಟೆಂಟ್, ಜೊತೆಗೆ ನ್ಯೂಮರಾಲಜಿಸ್ಟ್, ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ಹಾಗೂ ಕರ್ಮ ಹೀಲರ್. ಈ ನನ್ನ ಚಾನೆಲ್ನಲ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬಹುದು. ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ, ಯಂತ್ರಗಳ ಮುಖಾಂತರ, ಸ್ವಿಚ್ ವರ್ಡ್ ಇರ್ಬೋದು, ಅಫರ್ಮೇಷನ್ ಇರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಇರ್ಬೋದು, ಹೀಗೆ ಹಲವು ಅನೇಕ ವಿಚಾರಗಳನ್ನ ಈ ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೀವೇನ್ ಮಾಡ್ಬೇಕು? ಎಸ್, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಲೈಕ್ ಮಾಡಿ, ಹಾಗೂ 3 ಜನಕ್ಕೆ, ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರಾದವ್ರಿಗೆ 3 ಜನಕ್ಕೆ, ಕೇವಲ 3 ಜನಕ್ಕೆ ನೀವು ಈ ನನ್ನ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕೆ ಅಂದ್ರೆ ಅವರ ಕಷ್ಟಗಳಿಗೆ ಈ ನನ್ನ ಚಾನಲ್ ಅಲ್ಲಿ ಇರುವಂತ ವಿಡಿಯೋಸು ಅವ್ರಿಗೆ ನೆರವು ಕೊಡುತ್ತೆ ಅಂತ ಭಾವಿಸಿದೀನಿ. ಯಾಕೆಂದ್ರೆ ಮನಿ ಬಗ್ಗೆ ಹೇಳ್ತಿರ್ತೀನಿ, ಹೆಲ್ತ್ ಬಗ್ಗೆ ಮಾತಾಡ್ತಿರ್ತೀನಿ, ರಿಲೇಶನ್ಶಿಪ್, ಕೆರಿಯರು, ಜಾಬು, ತಂತ್ರ ಇರ್ಬೋದು, ಮಂತ್ರ ಇರ್ಬೋದು, ಯಂತ್ರ ಇರ್ಬೋದು, ಲೆಟರ್ ಇರ್ಬೋದು, ಸಾಕಷ್ಟು ವೆರೈಟೀಸ್ ಆಫ್ ಥಿಂಗ್ಸ್ ನಾನಿಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಶುರು ಮಾಡೋಣ. ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮ್ಯಾನಿಫೆಸ್ಟೇಷನ್ಗೆ ಬೇಕಾಗಿರೋದು ಮೇನ್ ಆಗಿ ಯೂನಿವರ್ಸು ನಮ್ಮನ್ನ ಎವ್ರಿ ಮೂಮೆಂಟ್ ಆಫ್ ಸೆಕೆಂಡು ಗಮನಿಸ್ತಾ ಇರುತ್ತಂತೆ. ನಾವು ಫೀಲಿಂಗ್ ಏನ್ ಪಡ್ತೀವಿ, FTBA. ಎಫ್ ಅಂದ್ರೆ ಫೀಲಿಂಗು, ಟಿ ಅಂದ್ರೆ ಥಾಟು, ಬಿ ಅಂದ್ರೆ ಬಿಲೀಫು, ಎ ಅಂದ್ರೆ ಆಕ್ಷನ್. ನಮ್ಮ ಮನೆಯಲ್ಲೇ ನಾವು ಮಾತಾಡೋದು ನಮ್ಮ ಮನೆಯಲ್ಲಿರೋರ್ಗೆ ಇಷ್ಟ ಆಗ್ತಾ ಇರಲ್ಲ. ಏನ್ ನೀನ್ ಹಿಂಗ್ ಮಾತಾಡ್ತೀಯ? ಮಕ್ಳು, ಅಮ್ಮ ಏನಮ್ಮ ಹಿಂಗ್ ಮಾತಾಡ್ತೀಯ, ಹಿಂಗ್ ಬೈತೀಯ, ಹಿಂಗ್ ಮಾತಾಡ್ತೀಯ, ಹಿಂಗಿರ್ತೀಯ, ಅಥವಾ ಹಿಂಗ್ ಯಾಕೆ ಮಾತಾಡ್ತೀಯ ಅಂತ ಎಲ್ರೂ ನಮ್ಮ ಕೈ ತೋರಿಸ್ತಾರೆ. ಯಾಕೆ ಅಂದ್ರೆ ನಮ್ಮ ವರ್ಡ್ಸ್ ಅಲ್ಲಿ ಸಾಕಷ್ಟು ಎನರ್ಜಿ ಇದೆ. ಸೈಲೆಂಟ್ ಆಗಿ ಇರೋದು ಬಹಳ ಮುಖ್ಯ. ಸೈಲೆಂಟ್ ಅಲ್ಲಿ ಇರುವಂತ ಪವರು ಮಾತಾಡ್ತಾ ಇದ್ರೆ ಇರಲ್ವಂತೆ. ಸೊ ವರ್ಡ್ಸ್ ಅಲ್ಲಿ ಆ ತಾಕತ್ತಿದೆ, ಆ ಪವರ್ ಇದೆ. ವರ್ಡ್ಸ್ ಏನು, ಆ ವರ್ಡ್ಸ್ ಮೂಲಕನೇ ನಮ್ಮ ಫ್ರೀಕ್ವೆನ್ಸಿ, ನಮ್ಮ ಎನರ್ಜಿ, ನಮ್ಮ ಥಾಟು, ನಮ್ದು ಪ್ರತಿಯೊಂದು ಬಿಲೀಫ್ ಆಗ್ತಾ ಹೋಗುತ್ತೆ. ಮಾತೆ ಮುತ್ತು, ಮಾತೆ ಮೃತ್ಯು. ಒಬ್ಬ ವ್ಯಕ್ತಿಯ ಒಂದು ಮಾತು ಒಬ್ಬ ವ್ಯಕ್ತಿಯ ಜೀವನವನ್ನ ಒಂದು ಸುಂದರವಾದ ರೀತಿಯಲ್ಲಿ ಬದಲಿಸುತ್ತಂತೆ. ಅದೇ ಒಬ್ಬ ವ್ಯಕ್ತಿಯ ಜೀವನವನ್ನ ನರಳಾಡ್ಸತ್ತಂತೆ, ನರಕವನ್ನ ತೋರ್ಸತ್ತಂತೆ. ನೀವು ನೋಡಿರ್ಬೋದು, 10th ಫೇಲ್ ಆಗಿರುವಂತ ಒಂದು ಸಾಧಾರಣ ಹುಡುಗ 10th ಫೇಲ್ ಆಗಿ ಅಮ್ಮನ ಹತ್ರ ಅಪ್ಪನ ಹತ್ರ ಮನೆಗೆ ಬಂದಾಗ, ಯಾಕೋ ನೀನು ಫೇಲ್ ಆದೆ, ಫೇಲ್ ಆಗಕ್ಕೆ ಎಷ್ಟ್ ಚೆನ್ನಾಗಿ ಓದ್ಬೋದಿತ್ತು, ನೀನ್ ಫೇಲ್ ಆಗ್ಬಿಟ್ಟೆ, ನೀನ್ ಎಲ್ಲಾರ್ಗಿಂತ ಕಡೆ, ಬೇರೆ ಮಕ್ಕಳೆಲ್ಲ ನೋಡು ಎಷ್ಟೆಲ್ಲಾ ಮಾಡಿದ್ದಾರೆ, ನೀನ್ ಎಲ್ಲಾರ್ಗಿಂತ ಕಡೆ, ಹೋಗು ನೀನ್ ಏನಾದ್ರು ಮಾಡ್ಕೋ ಅಂತ ಅನ್ಬಿಟ್ರೆ ಸಾಕು, ಆ ಮಗು ಮೊದ್ಲೇ ಡಿಪ್ರೆಷನ್ ಅಲ್ಲಿ ಇರುತ್ತೆ, ಫೇಲ್ ಆಗಿದ್ದೀನಿ ಅನ್ನೋ ಭಾವನೆಯಲ್ಲಿ ಇರುತ್ತೆ. ಸೀದಾ ಹೋಗಿ ಅದು ಸೂಸೈಡ್ ಮಾಡ್ಕೊಳಕ್ಕೋ ಅಥವಾ ಇನ್ನೇನೋ ಮಾಡ್ಕೊಳಕ್ಕೋ ಮತ್ತೇನೋ ಮಾಡ್ಕೊಳಕ್ಕೋ ಅವಕಾಶ ಆಗತ್ತೆ. ಅದೇ ಮಗುನೇನೆ ಅಮ್ಮ ನಾನು ಫೇಲ್ ಆದೆ ಅಂದಾಗ, ಅದೇ ಮಗುನೇನೆ ತಾಯಿ ಆದವಳು, ಅಯ್ಯೋ ಬಿಡು ಮಗ, 10th ಅಲ್ಲಿ ತಾನೇ ಫೇಲ್ ಆಗಿದೆಯಾ, ಲೈಫ್ ಅನ್ನೋದ್ರಲ್ಲಿ ಪಾಸ್ ಆಗ್ತೀಯ, ಆರಾಮಾಗಿ ಕಟ್ತೀಯ, ಆರಾಮಾಗಿ ಬರಿತೀಯ, ಔಟ್ ಆಫ್ ಔಟ್ ತೆಗಿತೀಯ, ಬಿಡು ಏನೋ ಆಯ್ತು ಬಿಡು ಅಂತ ಆ ಮಗುಗೆ ಹೇಳಿ ಸಾಂತ್ವನ ಮಾಡಿ ಧೈರ್ಯ ಕೊಡ್ಲಿ, ಅದೇ ಮಗುನೇ ಔಟ್ ಆಫ್ ಔಟ್ ತೆಗಿಯತ್ತೆ. ಯಾಕೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಮಾತು ನಮಗೆ ಮೋಟಿವೇಟ್ ಆಗ್ಬೇಕಂತೆ, ಪ್ರತಿಯೊಬ್ಬ ವ್ಯಕ್ತಿಯ ಮಾತು ನಮಗೆ ಇನ್ಸ್ಪಿರೇಷನ್ ಆಗ್ಬೇಕಂತೆ, ಪ್ರತಿಯೊಬ್ಬ ವ್ಯಕ್ತಿಯ ಮಾತು ನಮಗೆ ಪಾಸಿಟಿವ್ ಮೂಡ್ ನ ತಂದ್ಕೊಡ್ಬೇಕಂತೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ಯಾರೋ ಒಬ್ರು ಏನೋ ಒಂದ್ ಮಾತಾಡ್ತಾರೆ, ಅಯ್ಯೋ ನನ್ ಮೂಡೇ ಅಬ್ಸೆಂಟ್ ಆಗೋಯ್ತು, ಇವತ್ತು ಇಡೀ ದಿನ ಹಾಳಾಯ್ತು, ನನ್ನ ಹಸ್ಬೆಂಡ್ ನನಗೇನೋ ಮಾತಾಡ್ಬಿಟ್ರು, ಅಥವಾ ನನ್ನ ಮಕ್ಕಳು ನನಗೇನೋ ಅಂದ್ಬಿಟ್ರು, ಅದರಿಂದ ನನ್ ಇಡೀ ದಿನ ಮೂಡ್ ಅಬ್ಸೆಂಟ್ ಆಯ್ತು, ನಂಗೆ ಏನ್ ಮಾಡಕ್ಕೆ ಮೂಡಿಲ್ಲ. ಯಾಕೆ? ಒಂದೇ ಒಂದ್ ವರ್ಡ್, ಆ ವ್ಯಕ್ತಿ ಅಂದಿರೋ
ಒಂದು ವರ್ಡು ನಮ್ಮ ಮನಸ್ಸಿಗೆ ಎಷ್ಟು ನಾಟಿ ಮುಳ್ಳಾಗಿ ಹರ್ಟ್ ಆಗಿ ಎಷ್ಟೋ ಸಾರಿ ಸೂಸೈಡ್ ಮಾಡ್ಕೊಳ್ಳೋ ಕೆಟ್ಟ ಕೆಟ್ಟ ನಿರ್ಧಾರವನ್ನ ನಾವು ತಗೊಳ್ಳೋದಕ್ಕೆ ಕಾರಣ ಆಗತ್ತೆ ಕೇವಲ ಒಂದೊಂದು ಮಾತು. ಅದೇ ವ್ಯಕ್ತಿಯ ಒಂದು ಮಾತು, ಅಯ್ಯೋ ಬಿಡು ನೀನ್ ಏನ್ ಬೇಕಾದ್ರೂ ಸಾಧಿಸ್ತೀಯ, ನಿನ್ ಕೈಲಿ ಎಲ್ಲ ಆಗತ್ತೆ, ನಿನ್ನೆಲ್ಲ ಛಲ ಇದೆ, ಆ ತಾಕತ್ತಿದೆ ಅನ್ಬಿಡ್ಲಿ, ಇನ್ನೊಬ್ಬ ಫ್ರೆಂಡೋ ಇನ್ಯಾರೋ ಈ ವ್ಯಕ್ತಿ ನಿಂತ್ಕೊಂಡ್ಬಿಡ್ತಾರೆ. ಯಾಕೆ ಅಂದ್ರೆ ಆ ವ್ಯಕ್ತಿಯಲ್ಲಿ ಮೋಟಿವೇಶನ್ ಕೊಡುವಂತ ತಾಕತ್ತು ಇದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ನನ್ನ ನಿಮ್ಮ ಮಾತಿನಲ್ಲಿ. ಹಾಗೆ ಒಬ್ಬ ವ್ಯಕ್ತಿಯ ಇಡೀ ಬದುಕನ್ನ ಹಾಳು ಮಾಡುವಂತ ತಾಕತ್ತು ಕೂಡ ನಮಗಿದೆ. ಸೊ ಮಾತೆ ಮುತ್ತು ಮಾತೆ ಮೃತ್ಯು. ಹಾಗಿದ್ರೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂದ್ರೆ ವರ್ಡ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಆಬ್ಸಲ್ಯೂಟ್ಲಿ. ಯಾಕೆಂದ್ರೆ ನಾವು ವರ್ಡ್ಸ್ ಅನ್ನ ಎಲ್ಲಿಗೆ ಕಳಿಸ್ತೀವಿ? ಯೂನಿವರ್ಸ್ಗೆ ಕಳಿಸ್ತೀವಿ. ನನ್ನ ಲೈಫಲ್ಲಿ ಏನಿಲ್ಲ 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 ಅನ್ನೋ ಸಿಗ್ನಲ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಇಸ್ ಎ ಲೈಕ್ ಎ ಟೆಲಿಪತಿ, ಒಂದು ಪೋಸ್ಟ್ ಮ್ಯಾನ್ ತರ. ಸೊ ಅದು ತಗೊಂಡೋಗಿ ಯೂನಿವರ್ಸ್ಗೆ ಕೊಡುತ್ತೆ. ಈ ವ್ಯಕ್ತಿಯ ಲೈಫಲ್ಲಿ ಏನಿಲ್ಲ ಅಂತಾನೆ ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಏನಿಲ್ಲ. ಸೊ ಯೂನಿವರ್ಸ್ ತಥಾಸ್ತು ಅನ್ನತ್ತೆ. ಏನಿಲ್ಲ ಅಂತ ನಾವೇನ್ ಅಂದಿದೀವಿ ಅದಕ್ಕೆ ಸರ್ಕಮ್ಸ್ಟೆನ್ಸಸ್, ಪ್ರಾಬ್ಲಮ್ಸ್, ಸಿಚುವೇಶನ್ ತಂದು ಕೊಡುತ್ತೆ. ಸೊ ವರ್ಡ್ಸ್ ಅಲೈನ್ ಆಗಿರ್ಬೇಕು. ನಾವೇನ್ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ದುಡ್ಡು ಬೇಕು ನಂಗೆ ಈ ಇಯರ್ ಅಲ್ಲಿ ಅಥವಾ ಈ ಮಂತ್ ಅಲ್ಲಿ 1 lakh ದುಡಿಬೇಕು. ಥ್ಯಾಂಕ್ ಯು ಯೂನಿವರ್ಸ್, ನಂಗೆ ದುಡ್ಡು ಬಂತು. ರಾತ್ರಿ ಬೆಳಗ್ಗೆ ಆದ್ರೆ ಅಫರ್ಮೇಶನ್ ಮಾಡ್ತೀವಿ, 369 ಮೆಥಡ್ ಮಾಡ್ತೀವಿ, 55x5 ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಯಾರಾದ್ರೂ ಕಾಲ್ ಮಾಡಿದ್ರೆ ಅಥವಾ ಬೆಳಗ್ಗೆಯಿಂದ ಯಾರೋ ಫ್ರೆಂಡ್ಸ್, ಅಯ್ಯೋ ದುಡ್ಡಿಲ್ಲ ಗೊತ್ತಾ, ನನ್ನ ಲೈಫಲ್ಲಿ ದುಡ್ಡಿಂದೇ ಮೇಜರ್ ಸಮಸ್ಯೆ ಆಗೋಗಿದೆ, ದುಡ್ಡೇ ಇಲ್ಲ. ರಾತ್ರಿ ನೋಡಿದ್ರೆ ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಅಕೌಂಟ್ಗೆ 1 ಲಕ್ಷ ಬಂತು ಅಂತೀವಿ. ಬೆಳಗ್ಗೆಯಿಂದ ಯಾರ್ಯಾರು ಸಿಗ್ತಾರೋ ಎಲ್ಲಾರ್ಗು ದುಡ್ಡಿಲ್ಲ 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 ಅಂತೀವಿ. ವರ್ಡ್ಸ್ ಈಸ್ ದ ಫ್ರೀಕ್ವೆನ್ಸಿ. ಸೊ ಅದೇ ಫ್ರೀಕ್ವೆನ್ಸಿ ಎನರ್ಜಿ ಯೂನಿವರ್ಸ್ಗೆ ಹೋಗ್ತಾ ಇರುತ್ತೆ. ಯೂನಿವರ್ಸ್ ತಥಾಸ್ತು, ಹ್ಯಾವ್ ಮೋರ್ ಅನ್ನತ್ತೆ. ದುಡ್ಡಿಲ್ಲ ಅಂತಿದ್ಯಾ, ಹ್ಯಾವ್ ಮೋರ್. ದುಡ್ಡಿಲ್ದಿರುವಂತ ಸಿಚುವೇಶನ್ ಜಾಸ್ತಿ ಬರ್ಲಿ ಅಂತ ಯೂನಿವರ್ಸ್ ಹೇಳುತ್ತೆ. ಇನ್ನು ಎರಡನೇದು ಫೀಲಿಂಗ್. ದುಡ್ಡಿಲ್ಲ ಅಂದಾಗ ಒಂದು ಫೀಲಿಂಗ್ ಕ್ರಿಯೇಟ್ ಆಗತ್ತೆ ನಿಮ್ಮ ಬಾಡಿಯಲ್ಲಿ. ಏನು? ಲ್ಯಾಕ್. ನನ್ನ ಹತ್ರ ಇಲ್ಲ 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 ಅಂದಾಗ ಭಯ ಅನ್ನೋದು ಕ್ರಿಯೇಟ್ ಆಗತ್ತೆ, ವರಿ ಅನ್ನೋದು ಕ್ರಿಯೇಟ್ ಆಗತ್ತೆ, ಟೆನ್ಷನ್ಸ್ ಕ್ರಿಯೇಟ್ ಆಗತ್ತೆ, ಡೆಸ್ಪರೇಷನ್ ಆಗತ್ತೆ. ಅಯ್ಯೋ ಈ ತಿಂಗಳು ಹೆಂಗಪ್ಪ ಕಟ್ಲಿ, ನಾನು ದುಡ್ಡೇ ಬಂದಿಲ್ಲ, ಹೇಗ್ ನಾನು ಫೀಸ್ ಕಟ್ಲಿ, ಹೇಗ್ ನಾನು EMI ಕಟ್ಲಿ. ಡೆಸ್ಪರೇಷನ್. ಅದರಿಂದ ಹೋಗ್ತಾ 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 ಎನರ್ಜಿ ಡ್ರೈನ್ ಅಪ್ ಆಗತ್ತೆ. ನೀವ್ ಅನ್ಕೊಂಡಿರೋ ದುಡ್ಡು ಇನ್ನಷ್ಟು ಮತ್ತಷ್ಟು ದೂರ ಆಗತ್ತೆ. ಮ್ಯಾನಿಫೆಸ್ಟೇಷನ್ ನಿಮ್ಮ ಲೈಫಲ್ಲಿ ನೀವೇನು ಅನ್ಭೋಗಿಸ್ತಿರ್ತೀರೋ ಅದು ಡಬಲ್ ಆಗತ್ತೆ. ಬಿಕಾಸ್ ಫೀಲಿಂಗ್, ಲ್ಯಾಕ್ ಫೀಲಿಂಗ್ ನ ಮಾಡ್ತೀರಾ. ಸೊ ಫ್ರೀಕ್ವೆನ್ಸಿ ಏನ್ ಹೋಗ್ತಿರುತ್ತೆ, ಎನರ್ಜಿ ಯೂನಿವರ್ಸ್ಗೆ ಸೆಂಡ್ ಆಗ್ತಾ ಇರುತ್ತೆ, ಇಲ್ಲ ಇಲ್ಲ ಇವ್ರ ಹತ್ರ ದುಡ್ಡಿಲ್ಲ ಅನ್ನೋದು ಫೀಲ್ ಆಗ್ತಾ ಇರುತ್ತೆ, ಎನರ್ಜಿ ಹೋಗ್ತಾ ಇರುತ್ತೆ. ಇನ್ನು ಥಾಟ್. ಮಲ್ಕೊಂಡಿರ್ತೀರಾ, ಅಯ್ಯೋ ನಾಳೆ ಬಂದ್ಬಿಡ್ತು, ಇನ್ 3 ದಿನ ಇದೆ, EMI ಕಟ್ಬೇಕು, ದುಡ್ಡಿಲ್ಲ, ನಾನು ಏನ್ ಮಾಡ್ಲಿ. ಥಾಟ್ ಏನ್ ಹೋಗ್ತಾ ಇದೆ, ಆಲೋಚನೆಯಲ್ಲಿ ದುಡ್ಡಿದೆ, ನಂಗೆ ದುಡ್ಡಿದೆ, ನಾನು ಆರಾಮಾಗಿ ದುಡ್ಡು ಕಟ್ತೀನಿ ಅಂತೀರಾ, ಇಲ್ಲ, ದುಡ್ಡಿಲ್ಲ. ಸೊ ಥಾಟ್ ಏನೋಯ್ತು, ಅದೇ ಹೋಯ್ತು. ಬಿಲೀಫ್. ಬಿ ಅಂದ್ರೆ ಬಿಲೀಫ್ ಏನ್ ಮಾಡಿದ್ರಿ, ನನ್ನ ಹತ್ರ ದುಡ್ಡು ಬರಲ್ಲ, ನಾನು ಅನ್ಕೊಂಡಿದ್ದು ಆಗ್ತಾ ಇಲ್ಲ, ನನ್ನ ಲೈಫ್ ಇಷ್ಟೇ, ನನ್ನ ಲೈಫಲ್ಲಿ ಏನೂ ಇಲ್ಲ, ನಾನು ಅನ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ, ಯೂನಿವರ್ಸ್ ಇಲ್ಲ, ಗಾಡ್ ಇಲ್ಲ, ದೇವ್ರಿಲ್ಲ, ಎಲ್ಲಾರ್ಗೂ ದೇವ್ರಿದ್ದಾರೆ, ನನಗ್ ಮಾತ್ರ ದೇವ್ರಿಲ್ಲ, ನನ್ನ ಲೈಫಲ್ಲಿ ಏನು ಸರಿ ಹೋಗ್ತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ ಕಷ್ಟಗಳು, ಕಡಿಮೆ ಆಗ್ತಾ ಇಲ್ಲ. ಸೊ ಬಿಲೀಫ್ ಏನ್ ಮಾಡಿದ್ರಿ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಬಗ್ಗೆ, ನನ್ನ ಕೈಲಿ ಸಾಧನೆ ಮಾಡ್ಕೊಳಕ್ ಚಾನ್ಸೇ ಇಲ್ಲ, ನಂಗೆ ಸಾಧಿಸಕ್ ಆಗದೇ ಇಲ್ಲ, ಇಂಪಾಸಿಬಲ್ ಇದು, 1 ಲಕ್ಷ ನನ್ನ ಕೈಲಿ ಚಾನ್ಸೇ ಇಲ್ಲ. ಸೊ ನಿಮಗ್ ನೀವ್ ಏನ್ ಹೇಳ್ತಾ ಇದ್ದೀರಾ, ಆಗಲ್ಲ. ಬಿಲೀಫ್, ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ, ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದು ನೀವೇ ಎನರ್ಜಿ ತೋರಿಸ್ತಾ ಇದ್ದೀರಾ. ಸೊ ದೇವ್ರ ಹೆಂಗೆ ವರ್ಕ್ ಮಾಡ್ತಾರೆ, ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಡ್ತಾರೆ. ಆಕ್ಷನ್. ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ನಮ್ಮ ಆಕ್ಷನ್ ನ ಫೀಲ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವ್ ಹಿಂಗೆ ಬೇಜಾರಾದ ತಕ್ಷಣ ಫಸ್ಟ್ ನಾವ್ ಹಿಂಗೆ ಕುತ್ಕೊಂತೀವಿ, ಅಥವಾ ಲಾಸ್ ಆದ ತಕ್ಷಣ ಹೀಗ್ ಕುತ್ಕೊಂತೀವಿ, ಏನೋ ಕಳ್ಕೊಂಡ ತಕ್ಷಣ ಹಿಂಗ್ ಇಟ್ಕೊಂತೀವಿ. ತಲೆ ಹಿಂಗ್ ಇಟ್ಕೊಂಡ್ವಿ ಅಂದ್ರೆ ನಾವು ಲಾಸ್, ಹಿಂಗ್ ಇಟ್ಕೊಂಡ್ವಿ ಅಂದ್ರೆ ಬೇಜಾರಲ್ಲಿದ್ದೀವಿ. ಹಾಗೆ ಬಾಡಿ, ಒಂದಷ್ಟು ಇಂಟರ್ವ್ಯೂಗೆ ಹೋಗೋರು ಗೊತ್ತಿರತ್ತೆ ನಿಮ್ಗೆ, ನಾವು ಹೇಗೆ ರೆಡಿ ಆಗ್ಬೇಕು, ಹೇಗೆ ಡ್ರೆಸ್ ಅಪ್ ಮಾಡ್ಕೋಬೇಕು, ಹೇಗೆ ಬಾಸ್ ಮುಂದೆ ಹೇಗೆ ಕುತ್ಕೋಬೇಕು,
ಹೇಗೆ ಮಾತಾಡಬೇಕು, ಹೇಗೆ ಬಾಡಿ ಲ್ಯಾಂಗ್ವೇಜ್ ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಜಸ್ಟ್ ನಾವ್ ಹಿಂಗ್ ಇಟ್ಕೊಂಡು ಕುತ್ಕೊಂಡ್ರೆ ಓ ಇವ್ರು ಬೇಜಾರಲ್ಲಿ ಇದಾರೆ ಅಂತ ಗೊತ್ತಾಗುತ್ತೆ. ಇದನ್ನ ನ್ಯೂರೋ ಲಾಂಗಿಸ್ಟಿಕ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ನಮ್ಮ ಬಾಡಿಯಲ್ಲಿ ಆಗ್ತಿರುವಂತ ಬಾಡಿ ಲ್ಯಾಂಗ್ವೇಜ್ ಮೂಲಕ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಎನರ್ಜಿ, ನಮ್ಮ ಫೀಲಿಂಗ್ ಏನಿದೆ, ಏನ್ ನಡೀತಿದೆ ನಮ್ಮ ಜೀವನದಲ್ಲಿ ಅನ್ನೋದು ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಸೊ ಯಾವಾಗ ನೀವು ಆಕ್ಷನ್ ಓರಿಯೆಂಟೆಡ್, ದುಡ್ಡಿಲ್ಲ ಅವ್ರಿಗೆ ಫೋನ್ ಮಾಡ್ತೀರಾ, ದುಡ್ಡು ಬೇಕು ಅಂತ ಕೇಳ್ತೀರಾ, ಅಥವಾ ದುಡ್ಡಿಲ್ಲ ಅಂತ ಫೀಲ್ ಮಾಡ್ತಾ ಇರ್ತೀರಾ, ಹೀಗ್ ಕುತ್ಕೊಂತೀರಾ. ಸೊ ಅದರಿಂದ ಬಾಡಿ ಲ್ಯಾಂಗ್ವೇಜ್ ಏನ್ ಕೊಡ್ತಿದ್ದೀರಾ, ಆಕ್ಷನ್ ಓರಿಯೆಂಟೆಡ್, ದುಡ್ಡಿಲ್ಲ ನನ್ನ ಲೈಫಲ್ಲಿ, ಇಲ್ಲ. ಸೊ ಯೂನಿವರ್ಸ್ ಹೇಗೆ ಮಾಡುತ್ತೆ, FTBA ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾನಿಫೆಸ್ಟೇಷನ್ ಆಗ್ಬೇಕು ಅಂದ್ರೆ ಬೆಳಗ್ಗೆ ಎದ್ಬಿಟ್ಟು ಅಫರ್ಮೇಶನ್ ಮಾಡಿದ್ರೆ, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು 10 ಸರಿ 11 ಸರಿ 369 ಬರೆದ್ರೆ, ಅಥವಾ 55x5 ಬರೆದ್ರೆ ವರ್ಕ್ ಆಗಲ್ಲ. ಯೂನಿವರ್ಸ್ಗೆ FTBA ಕೂಡ ಅಲೈನ್ ಆಗಿರ್ಬೇಕು. ಯೂನಿವರ್ಸ್ ಸಾಕಷ್ಟು ಟೆಸ್ಟ್ ನ ಮಾಡುತ್ತೆ. ನಿಮಗೆ ಒಂದು ವಸ್ತು ಕೊಡ್ಬೇಕು ಅಂದ್ರೆ, ಅಥವಾ ಒಂದು ಪೋಸ್ಟ್ ಕೊಡ್ಬೇಕು ಅಂದ್ರೆ, ಹೇಗೆ ನಿಮ್ಮ ಬಾಸು ಒಂದ್ 6 ತಿಂಗಳು 1 ವರ್ಷದ ತನಕ ನಿಮ್ಮನ್ನ ಅಬ್ಸರ್ವ್ ಮಾಡಿ ನೀವು ಕರೆಕ್ಟ್ ಕೆಪಾಸಿಟಿ ಇರೋರು, ಕೆಪಾಬಲ್ ನೀವು ಅಂತ ಒಂದು ಗೊತ್ತಾದ್ಮೇಲೆ ನಿಮಗೆ ಆ ಪೋಸ್ಟ್ ಕೊಡ್ತಾರೋ, ಅದೇ ರೀತಿ ಯೂನಿವರ್ಸ್ ನೀವು ಅನ್ಕೊಂಡಿರುವಂತ ಮ್ಯಾನಿಫೆಸ್ಟೇಷನ್ ಡಿಸೈನ್ ನ ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ನೀವೆಷ್ಟು ರೆಸ್ಪಾನ್ಸಿಬಲ್, ನೀವೆಷ್ಟು ಕೆಪಾಬಿಲಿಟಿ ಇರೋರು, ನೀವೆಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡವರು, ನೀವೆಷ್ಟು ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದೆ, ದೇವ್ರನ್ನ ಎಷ್ಟು ನಂಬ್ತೀರಾ ಅನ್ನೋದು ಯೂನಿವರ್ಸ್ ಹೆಜ್ಜೆ ಹೆಜ್ಜೆಗೂ ಹರ್ಪಲ್ ಅಂತಾರಲ್ಲ, ಪ್ರತಿ ಸೆಕೆಂಡ್ ಅಲ್ಲೂ ನೋಡ್ತಾ ಇರುತ್ತೆ, ಟೆಸ್ಟ್ ಕೊಡ್ತಾ ಇರುತ್ತೆ. ಕೆಲಸ ಮಾಡ್ಕೊಡಲ್ಲ ಅಂದಾಗ ನಾವು ದೇವ್ರಿಗೆ ಬೈದಾಗ ಓ ಈ ವ್ಯಕ್ತಿ ನನ್ನನ್ನೇ ನಂಬಲ್ಲ, ನಾನು ಯಾಕೆ ಮಾಡ್ಕೊಡ್ಲಿ ಅನ್ನೋದು ಯೂನಿವರ್ಸ್ ಕಾನ್ಸೆಪ್ಟ್. ಅಯ್ಯೋ ಈ ಟೆಸ್ಟ್ ತಾನೆ, ಆರಾಮಾಗಿ ಏನ್ ಬೇಕಾದ್ರೂ ಕೊಡು, ನೀ ಆರಾಮಾಗಿ ಕೊಡ್ತೀಯ, ಈ ತಿಂಗಳು ಬರೋದ್ರೊಳಗೆ ನನ್ನ ಅಕೌಂಟ್ ದುಡ್ಡು ಬಂದೇ ಬರುತ್ತೆ, 100% ವರ್ಕ್ ಆಗತ್ತೆ ಅಂತ ನೀವು ಹೇಳಿ ನೋಡಿ, 100% ಆಗತ್ತೆ. ಸೊ ಈ FTBA ಸರಿ ಹೋಗ್ಬೇಕು, ನಮ್ಮ ವರ್ಡ್ಸ್ ಚೆನ್ನಾಗಾಗ್ಬೇಕು ಅಂದ್ರೆ ನಾವು ಲಾ ಆಫ್ ಅಟ್ರಾಕ್ಷನ್ ನ ಬೇಸ್ಮೆಂಟ್ ಇಂದ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಸುಮ್ನೆ 55x5 ಬರಿತೀನಿ, 369 ಬರ್ತೀನಿ, ಅಥವಾ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಏನೋ ವಿಡಿಯೋ ಬಂತು ಮಾಡಿದೆ, ಪಟ್ ಅಂತ ಒಂದ್ಸರಿ ಆಯ್ತು, ಇನ್ನೊಂದ್ಸರಿ ಆಗ್ತಾ ಇಲ್ಲ. ಬಿಕಾಸ್ ಅಲೈನ್ಮೆಂಟ್ ಬ್ಯಾಲೆನ್ಸ್ ಇಲ್ಲ. ಒಂದ್ಸರಿ ಅಲೈನ್ಮೆಂಟ್ ಆಗಿರುತ್ತೆ, ಒಂದ್ಸರಿ ಅಲೈನ್ಮೆಂಟ್ ಇರಲ್ಲ. ಒಂದ್ಸರಿ ಯೂನಿವರ್ಸ್ ನ ಓವರ್ ಆಗಿ ನಂಬಿರ್ತೀರಾ, ಒಂದ್ಸರಿ ಯೂನಿವರ್ಸೇ ಇಲ್ಲ ಅನ್ನೋ ಅಷ್ಟು ನಂಬಿಕೆನ ಕಳ್ಕೊಂಡಿರ್ತೀರಾ. ಬಿಕಾಸ್ ಆಫ್ ಸಮ್ ಆಫ್ ಎಕ್ಸ್ಪೀರಿಯನ್ಸ್, ಸಮ್ ಆಫ್ ಮೆಮೊರೀಸ್. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಲ್ಲ ಡಾಟಾ ಕೂಡ ಇರುತ್ತೆ. ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಸೆಲ್ಫ್ ಲವ್. ನಿಮ್ಮನ್ನ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಬಗ್ಗೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ, ಫಸ್ಟ್ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವು ನೋಡಿ, ನಿಮ್ ಕೈಲಿ ಆಗತ್ತೆ ಅನ್ಕೊಂತೀರಾ, ಆಗಲ್ಲ ಅನ್ಕೊಂತೀರಾ, ನೀನ್ ಎಲ್ಲದಕ್ಕಿಂತ ವೇಸ್ಟ್ ಅನ್ಕೊಂತೀರಾ, ನೀನ್ ಎಲ್ಲವನ್ನು ಸಾಧಿಸ್ತೀಯ ಅನ್ಕೊಂತೀರಾ. ಸೊ ಅದೇ ನಿಮ್ಮ ಒಂದು ಐಡೆಂಟಿಟಿ. ಅದರ ಮೂಲಕನೇ ಸಮಾಜ ನಿಮ್ಮನ್ನ ಗುರುತಿಸೋದು. ನೀವೇನ್ ಅನ್ಕೊಳ್ತೀರಾ, ಇಟ್ಸ್ ಎ ಮಿರರ್ ರಿಫ್ಲೆಕ್ಷನ್. ನಿಮ್ಮ ವರ್ಡ್, ನಿಮ್ಮ ಸುತ್ತ ಇರೋರು ನಿಮ್ಮನ್ನ ಅಪ್ರಿಸಿಯೇಷನ್ ಮಾಡ್ತಾ ಇಲ್ಲ, ನಿಮ್ಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ನಿಮ್ಮ ವರ್ಡ್ಸ್ ನ ಸರಿಯಾಗಿ ಅವ್ರು ಅರ್ಥ ಮಾಡ್ಕೊಂತಾ ಇಲ್ಲ ಅಂದ್ರೆ ಬಿಕಾಸ್ ನಿಮ್ಮನ್ನ ನೀವು ಪ್ರೀತಿಸ್ತಾ ಇಲ್ಲ, ನಿಮ್ಮನ್ನ ನೀವು ಡಿಗ್ರೇಡ್ ಮಾಡ್ಕೊಂತಾ ಇದ್ದೀರಾ, ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂತಾ ಇದ್ದೀರಾ ಅಂತ ಅರ್ಥ. ಸೊ ಸೆಲ್ಫ್ ಲವ್ ಈಸ್ ಮೋರ್ ಎಫೆಕ್ಟಿವ್, ಮೋರ್ ಒಂದು ಎನರ್ಜಿ, ಹೈ ವೈಬ್ರೇಷನ್ಗೆ ತಗೊಂಡು ಹೋಗುವಂಥದ್ದು, ಮೋರ್ ಅಲೈನ್ ಆಗಿ ಇಡುವಂಥದ್ದು. ನಿಮ್ಮಲ್ಲಿ ಕಾನ್ಫಿಡೆನ್ಸು, ಹೋಪು, ನಿಮ್ಮ ಬಗ್ಗೆ ನಿಮಗೆ ವ್ಯಾಲ್ಯೂ, ನಿಮ್ಮ ಬಗ್ಗೆ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್, ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್, ನಿಮ್ಮ ಬಗ್ಗೆ ನಿಮಗೆ ಛಲ, ಎಲ್ಲವೂ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಈ ಸೆಲ್ಫ್ ಲವ್. ಸೊ ಮ್ಯಾನಿಫೆಸ್ಟೇಷನ್ ಆಗ್ಬೇಕು ಅಂದ್ರೆ ಈ ಎಲ್ಲವೂ ಬಹಳ ಮುಖ್ಯ. ಯೂನಿವರ್ಸ್ಗೆ ಎವ್ರಿ ಡೇ ನಾವು ಕನೆಕ್ಟ್ ಆಗಿರ್ಬೇಕಂತೆ. ಅಂದ್ರೆ ಪ್ರತಿದಿನ ಹೇಗೆ ನಮ್ಮ ಪ್ರೀತಿ ಪಾತ್ರರಾದವ್ರಿಗೆ ಕನೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಾವ್ ಯಾವಾಗ್ಲೂ ಹೇಳ್ತೀವಿ ರಿಲೇಶನ್ಶಿಪ್ ಅಲ್ಲಿ ಕಮ್ಯುನಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಗ್ಯಾಪ್ ಆದ್ರೆ ರಿಲೇಶನ್ಶಿಪ್ ಚೆನ್ನಾಗಿರಲ್ಲ. ಮಾತಾಡ್ಬೇಕು, ಮನ್ಸ್ ಬಿಚ್ಚಿ ಮಾತಾಡ್ಬೇಕು, ಆಮೇಲೆ ಕನೆಕ್ಷನ್ ಇರ್ಬೇಕು ಅಂತ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಯೂನಿವರ್ಸ್ ಆಲ್ಸೋ. ಸೊ ನಾವು ಯೂನಿವರ್ಸ್ ಜೊತೆ ಎಷ್ಟು ಕನೆಕ್ಟ್ ಆಗಿರ್ತೀವೋ ಅಷ್ಟು ಯೂನಿವರ್ಸ್ ನಮ್ಮ ಲೈಫಲ್ಲಿ ಬರೋದಕ್ಕೆ ಸಾಧ್ಯ, ನಮ್ಮ ಲೈಫಲ್ಲಿ ಮಿರಾಕಲ್ಸ್ ನ ತೋರಿಸೋದಕ್ಕೆ ಸಾಧ್ಯ. ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಪ್ರತಿದಿನ 15 ನಿಮಿಷ ಹೇಗೆ
ಪ್ರತಿಯೊಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರೋರ್ಗೆ ಹೇಗಿದ್ಯಾ, ಏನ್ ಮಾಡ್ತಿದ್ಯಾ, ಹೆಂಗ್ ನಡೀತಿದೆ ಲೈಫು, ಕ್ಷೇಮ ಸಮಾಚಾರ ಕೇಳ್ತೀವೋ ಹಾಗೆ ನಿಮಗೆ ಭಗವಂತ ಕೊಟ್ಟಿರುವಂತ ಈ ಸಾಧನ ಶರೀರ, ಈ ಉಸಿರಾಟ, ಈ ಎಲ್ಲವನ್ನ ಕೊಟ್ಟಿರುವಂತ ಭಗವಂತನಿಗೆ ಒಂದು 10 ರಿಂದ 15 ನಿಮಿಷ ಪ್ರತಿದಿನ ನಾವು ತೆಗ್ದಿಡೋದ್ರಿಂದ ನಮ್ಮ ಪಾತ್ ಕ್ಲಿಯರ್ ಆಗತ್ತೆ. ನಮ್ಮ ಜೀವನದಲ್ಲಿ ಇರುವಂತ ಕಲ್ಲು ಮುಳ್ಳು, ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಪೀಪಲ್ಸ್ ಎಲ್ಲವೂ ಕ್ಲಿಯರ್ ಆಗತ್ತೆ. ಯೂನಿವರ್ಸ್ಗೆ ಅಲೈನ್ ಆಗಿರ್ತೀವಿ. ಯೂನಿವರ್ಸ್ ನಮಗೆ ಗೈಡೆನ್ಸ್ ಕೊಡುತ್ತೆ. ಈ ದಾರಿಗೆ ಹೋಗು, ಆ ದಾರಿಗೆ ಹೋಗ್ಬೇಡ, ಇದನ್ ಚೂಸ್ ಮಾಡು, ಅದನ್ನ ಚೂಸ್ ಮಾಡ್ಬೇಡ ಅಂತ ನಮಗೆ ಡೈರೆಕ್ಷನ್ಸ್ ನ ಕೊಡುತ್ತೆ. ಎಷ್ಟೋ ಸಾರಿ ನಾವು ಡೈರೆಕ್ಷನ್ಸ್ ಪಾತ್ನ ಅಥವಾ ನಾವು ತಗೊಳ್ಳೋ ಅಂತ ನಿರ್ಧಾರವನ್ನ ತಪ್ಪು ಮಾಡ್ಕೊಂಡು, ಅಥವಾ ತಗೊಳ್ಳೋ ಅಂತ ಪಾರ್ಟ್ನರ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ರಾಂಗ್ ಡಿಸಿಷನ್ ನ ಮಾಡ್ಕೊಂಡು ಲೈಫನ್ನ ಸ್ಪಾಯ್ಲ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಯ್ಯೋ, ಒಂದು ತಪ್ಪು ನಿರ್ಧಾರದಿಂದ ನನ್ನ ಇಡೀ ಲೈಫ್ ಹಾಳಾಯ್ತು. ಈ ವ್ಯಕ್ತಿಯನ್ನ ನಾನು ಚೂಸ್ ಮಾಡಿರ್ಲಿಲ್ಲ ಅಂದ್ರೆ ನಂಗೆ ಒಳ್ಳೆ ವ್ಯಕ್ತಿ ಸಿಕ್ತಿದ್ರು, ಈ ವ್ಯಕ್ತಿಯನ್ನ ಪಾರ್ಟ್ನರ್ ಆಗಿ ತಗೊಂಡಿರ್ಲಿಲ್ಲ ಅಂದ್ರೆ ನಂಗೆ ಒಳ್ಳೆ ಪಾರ್ಟ್ನರ್ ಸಿಕ್ತಿದ್ರು, ನನ್ನ ಒಂದು ತಪ್ಪು ನಿರ್ಧಾರದಿಂದ ಇಡೀ ಲೈಫ್ ನಾನು ಸ್ಪಾಯ್ಲ್ ಮಾಡ್ಕೊಂಡೆ ಅಂತ ನಾವು ಹೇಗೆ ಸಫರ್ನ ಪಡ್ತೀವೋ, ಅದೇ ರೀತಿ ಒಂದು ತಪ್ಪು ಹೆಜ್ಜೆ ಇಡೋದ್ರಿಂದ ನಮ್ಮ ಇಡೀ ಲೈಫ್ ಸ್ಪಾಯ್ಲ್ ಆಗುತ್ತೆ. ಆ ಒಂದು ತಪ್ಪು ನಿರ್ಧಾರ ಯಾಕೆ ತಗೊಂಡ್ವಿ ಅಂದ್ರೆ ಡಿಸಿಷನ್ ಸರಿಯಾಗಿ ತಗೊಳ್ಳಿಲ್ಲ, ಇವರು ಮಾತು ಕೇಳ್ಕೊಂಡ್ವಿ, ನಮ್ಮ ಓನ್ ನಿರ್ಧಾರ ತಗೊಂಡ್ವಿ, ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡ್ವಿ, ಆಗತ್ತೆ ಅಂತ ತಗೊಂಡ್ವಿ. ಆದ್ರೆ ಯಾವಾಗ ಯೂನಿವರ್ಸ್ಗೆ ಅಲೈನ್ ಆಗಿ ಯೂನಿವರ್ಸ್ ತೋರ್ಸೋ ಅಂತ ದಾರಿಗೆ ಹೋಗ್ತೀವಿ, ನಾವೆಲ್ಲೂ ತಪ್ಪು ಮಾಡಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಭಗವಂತನ ನಿರ್ಧಾರ 100% ಅಲ್ಲ, 1000% ಸರಿಯಾಗಿರುತ್ತೆ. ಇನ್ನು ನೇಚರ್ ವಾಕ್, ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಯಾರ್ಯಾರು ಮ್ಯಾನಿಫೆಸ್ಟೇಷನ್ ಜರ್ನಿಲಿ ಇದ್ದೀರಾ, ಗ್ರೌಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಂತೂ ನೇಚರ್ ಜೊತೆ ಕನೆಕ್ಷನ್ ಇದೆಯಲ್ಲ, ಅದು ಮದರ್ ಅರ್ತ್ಗೆ ಕನೆಕ್ಟ್ ಮಾಡುತ್ತೆ. ನಮ್ಮ ಒಂದು 7 ಚಕ್ರದಲ್ಲಿರುವಂತ ಅರ್ತ್ ಎಲಿಮೆಂಟ್ ಬ್ಯಾಲೆನ್ಸ್ ಅಲ್ಲಿ ಇತ್ತು ಅಂದ್ರೆ ನಾವು ಎಲ್ಲವನ್ನ ಪಡ್ಕೊಳ್ಬಹುದು, ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬಹುದು. ಕೆಲವೊಬ್ರು ಹೇಳ್ತಾ ಇರ್ತೀರಾ, ಪ್ರೊಫೆಷನಲ್ ಲೈಫ್ ನ ಬ್ಯಾಲೆನ್ಸ್ ಮಾಡಿದ್ರೆ ಈ ಕಡೆ ಪರ್ಸನಲ್ ಲೈಫ್ ಹಾಳಾಗ್ತಾ ಇರುತ್ತೆ, ಪರ್ಸನಲ್ ಲೈಫ್ ನ ಬ್ಯಾಲೆನ್ಸ್ ಮಾಡಕ್ ಹೋದ್ರೆ ಪ್ರೊಫೆಷನಲ್ ಲೈಫ್ ಹಾಳಾಗ್ತಿರುತ್ತೆ. ಬಿಕಾಸ್ ಬ್ಯಾಲೆನ್ಸಿಂಗ್ ಕೆಪಾಬಿಲಿಟಿ ಇರಲ್ಲ. ನಮ್ಮ ಚಕ್ರದಲ್ಲಿ ಇರುವಂತ ಅರ್ತ್ ಎಲಿಮೆಂಟ್ ಸ್ಟ್ರಾಂಗ್ ಆಗಿರಲ್ಲ, ವೀಕ್ ಆಗಿರುತ್ತೆ. ಸೊ ಗ್ರೌಂಡಿಂಗ್ ಎನರ್ಜಿ ಬಹಳ ಮುಖ್ಯ. ಸೊ ಅದಕ್ಕೆ ನೇಚರ್ಗೆ ಕನೆಕ್ಟ್ ಆಗಿರ್ಬೇಕು, ನೇಚರ್ ವಾಕ್ ನ ಮಾಡಬೇಕು. ಇನ್ನು ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬರೆಯೋದ್ರಿಂದ ನನ್ನ ಇಡೀ ಲೈಫ್ ನ 360 ಡಿಗ್ರಿ ಬದಲಾಯಿಸ್ತೆ ಅಂತ. ಇವತ್ತು ನಾನು ನೋಡ್ತಾ ಇದ್ದೆ ನನ್ನ ಹಳೆ ಡೈರಿಗಳನ್ನ, ಅದರಲ್ಲಿ ನಾನು ಪ್ರತಿಯೊಂದು ಬರ್ದಿದ್ದೀನಿ. ತುಂಬಾ ಜನ ನೋಡಿರ್ತೀರಾ ನನ್ನ ಬೀಡ ವಿಡಿಯೋ, ಗೋಲ್ಡ್ ಪಾನ್ ಬೀಡ. ಸೊ ನಾನು ಲಾಸ್ಟ್ 2 ವರ್ಷದ ಹಿಂದೆನೆ ನಾನು ಬರ್ದ್ಬಿಟ್ಟಿದ್ದೆ. ಸೊ ಆಲ್ರೆಡಿ ಇಟ್ಸ್ ಡನ್. ಈ ವರ್ಷ ಅದು ನನಗೆ ಮ್ಯಾನಿಫೆಸ್ಟೇಷನ್ ಆಯ್ತು. ಸೊ ಬರೆಯೋದ್ರಿಂದ ಎಲ್ಲವನ್ನ ಪಡ್ಕೊಳ್ಬೋದು. ದೇಶರತ್ನ ಅವಾರ್ಡ್ ಇರ್ಬೋದು, ನಾನು ಡೆಲ್ಲಿಲಿ ಸನ್ಮಾನದಿರ್ಬೋದು, ಅಥವಾ ಬಾಲಿಯಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಸುವರ್ಣ ನ್ಯೂಸ್ ಚಾನೆಲ್ ಅವರು ಗುರ್ಸಿ ಸನ್ಮಾನಿಸಿರೋದಿರ್ಬೋದು, ಈ ಎಲ್ಲವನ್ನ ನಾನು ಬರ್ದಿರೋದ್ರಿಂದ ಇವತ್ತು ನನ್ನ ಲೈಫಲ್ಲಿ ಆ ಎಲ್ಲವೂ ಕೂಡ ಮಿರಾಕಲ್ ಆಗಿ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ. ನಾನ್ ಬರ್ದಿರೋದು ನಾನೇ ಮರ್ತೋಗಿದ್ದೀನಿ. ಇವಾಗ ನಾನು ಡೈರಿ ತೆಗೆದು ನೋಡ್ತಾ ಇದ್ರೆ ನನಗೆ ಶಾಕ್ ಆಗ್ತಾ ಇದೆ. ಯೂನಿವರ್ಸ್ ಪ್ರತಿ ಒಂದನ್ನು ನೆನಪಲ್ಲಿ ಇಟ್ಕೊಂಡು, ಹೇಗೆ ತಂದೆ ತಾಯಿ ಮಕ್ಕಳು 2 ವರ್ಷದಿಂದ 3 ವರ್ಷದಿಂದ ಅಮ್ಮ ನಂಗೆ ಸೈಕಲ್ ಬೇಕು ಅಂದಾಗ ದುಡ್ಡು ಬರ್ಲಪ್ಪ ಕೊಡಿಸ್ತೀನಿ ಅಂದಾಗ ಆ ಮಕ್ಕಳೇ ಮರ್ತೋಗಿದ್ರು ಅಪ್ಪ ಅಮ್ಮ ಸರ್ಪ್ರೈಸ್ ಕೊಡ್ತಾರೋ, ಆ ರೀತಿ ನಮ್ಮ ಯೂನಿವರ್ಸ್ ನನಗೆ ಸರ್ಪ್ರೈಸ್ ಕೊಡ್ತಾ ಇದೆ. ಸೊ ಹಾಗೇನೆ ನಿಮ್ಮ ಲೈಫಲ್ಲೂ ಮಿರಾಕಲ್ ಆಗ್ಬೇಕು ಅಂದ್ರೆ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ, ಕನ್ಸಿಸ್ಟೆನ್ಸಿ ಆಗಿ ಬರೀರಿ. 1 ದಿನ 2 ದಿನ ಅಲ್ಲ, ಸತತವಾಗಿ ಬರೀತಾ ಹೋಗಿ. ಅಟ್ಲೀಸ್ಟ್ 30 ಡೇಸ್ ಮಾಡಿ, ಅದರ ಜೊತೆ ಮೆಡಿಟೇಷನ್ ಮಾಡಿ, ಯೂನಿವರ್ಸ್ಗೆ ಕನೆಕ್ಟ್ ಆಗಿ. ಇನ್ನು ಗ್ರಾಟಿಟ್ಯೂಡ್ ನ ಸಲ್ಲಿಸಿ, ಜರ್ನಲಿಂಗ್ ನ ಬರೆಯಕ್ಕೆ ಸ್ಟಾರ್ಟ್ ಮಾಡಿ, ಡಿಕ್ಲರೇಷನ್ ನ ಮಾಡಿ ಎವ್ರಿ ಮಂತ್, ಎವ್ರಿ ಇಯರ್, ಅಂಡ್ ಪಾಸಿಟಿವ್ ಆಸ್ಪೆಕ್ಟ್ ನ ಬರೀರಿ. ಈ ಎಲ್ಲವನ್ನ ಮಾಡಿದ್ರೆ ಮಾತ್ರ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿಮಗೆ ವರ್ಕ್ ಆಗುತ್ತೆ. ಯೂನಿವರ್ಸ್ಗೆ 100% ಅಲೈನ್ ಆಗಿರ್ತೀರಾ. ಇದರಲ್ಲಿ ಒಂದು ಮಿಸ್ ಆದ್ರೂ ಕೂಡ ನಿಮ್ಮ ಲೈಫು ಡೌನ್ ಆಗುತ್ತೆ. ನಿಮ್ಮ ಎನರ್ಜಿ ನೆಕ್ಸ್ಟ್ ಡೇಗೆ ಆ ಎನರ್ಜಿ ಇರೋದಿಲ್ಲ. ಸೊ ಲಾ ಆಫ್ ಅಟ್ರಾಕ್ಷನ್ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು, ನನ್ನ ಜರ್ನಿಲಿ ಇರುವಂತ ಸೀಕ್ರೆಟ್ಸ್ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಇದೇ ತಿಂಗಳು 24ನೇ ತಾರೀಕು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಬರ್ತಾ ಇದೆ, ಲಾ ಆಫ್ ಅಟ್ರಾಕ್ಷನ್. ಸೊ ಮಿಸ್ ಮಾಡ್ಕೊಳ್ಬೇಡಿ. ರಿಲೇಶನ್ಶಿಪ್ಪು, ಮನಿ, ಕೆರಿಯರು, ಜಾಬು, ಸೆಲ್ಫ್ ಲವ್, ಎಲ್ಲದಕ್ಕೂ ಮುಖ್ಯವಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್. ನೀವು ನಂಬಿ ಬಿಡಿ, ಎವ್ರಿ ಸೆಕೆಂಡ್ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾ ಇರುತ್ತೆ. ನಮ್ಮ ಫೀಲಿಂಗ್, ಥಾಟ್, ಬಿಲೀಫ್, ಆಕ್ಷನ್ ಯಾವಾಗ ಅಲೈನ್ ಆಗಿರುತ್ತೆ, ನಾವು ಎಲ್ಲವನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಮ್ಯಾನಿಫೆಸ್ಟೇಷನ್ ಅನ್ನೋದು ಮಿರಾಕಲಸ್ ಜರ್ನಿ ಆಗುತ್ತೆ. ಎವ್ರಿ ಡೇ ಮಿರಾಕಲ್ಸ್ ನ ನೋಡ್ತೀರಾ. ಇಟ್ಸ್ ಡೈಲಿ ಒಂದು
ಏನಂತಾರೆ ಈಸಿ ವೇ ಅಲ್ಲಿ ಆಗ್ತಾ ಹೋಗುತ್ತೆ. ಡೈಲಿ ಹೇಗೆ ನೀವು ಸ್ನಾನ ಮಾಡ್ತೀರಾ, ಬ್ರಷ್ ಮಾಡ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ಅದೆಲ್ಲ ಒಂದು ಮಿರಾಕಲ್ ಅಲ್ಲ, ಹಾಗೆ ಆಗತ್ತೆ. ಡೈಲಿ ಮಾಡ್ತಿದ್ದೀನಪ್ಪ, ಇಟ್ಸ್ ಎ ರೋಟೀನ್ ಅಂತ. ಅದೇ ರೀತಿ ಮಿರಾಕಲ್ಸ್ ಕೂಡ ನಿಮ್ಮ ಲೈಫ್ ಅಲ್ಲಿ ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ಸ್ ವೆರಿ ವೆರಿ ಮೋಸ್ಟ್ ಪವರ್ಫುಲ್ ಲಾ ಆಫ್ ಅಟ್ರಾಕ್ಷನ್. ಸೊ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಮಿಸ್ ಮಾಡ್ಕೊಳ್ಬೇಡಿ. ಓನ್ಲಿ 6 months ಒಂದೇ ಸಾರಿ ಮಾಡೋ ಅಂಥದ್ದು. ಈ ಸಾರಿ ಆಫ್ಲೈನ್ ಅಲ್ಲಿ ಇರುತ್ತೆ, ಬೆಂಗಳೂರಲ್ಲಿ ರೆಸಾರ್ಟ್ ಅಲ್ಲಿ ಇರುತ್ತೆ. ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಇರುತ್ತೆ. 11:30 ಇಂದ 6 o'clock ತನಕ ಇರುತ್ತೆ. 5:30 to 6 ತನಕ ಇರುತ್ತೆ. ಸೊ ಬೇರೆ ಬೇರೆ ಕಂಟ್ರಿಯಿಂದ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್. ಸೊ ಯೂಟ್ಯೂಬ್ ಅಲ್ಲಿ ನಾನು ಹೇಳಕ್ ಆಗಿರ್ಲಿಲ್ಲ. ಸೊ ಯಾರ್ಯಾರು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಹಿಂದೆ ಮುಂದೆ ನೋಡ್ತಾ ಇದ್ದೀರಾ, 100% ಅಲ್ಲ 1000%. ಯಾಕೆಂದ್ರೆ ಕೇವಲ ಈ ಒಂದು ಕ್ಲಾಸ್ 12,000, ಬಟ್ 2 ಲಕ್ಷ, 5 ಲಕ್ಷ, 10 ಲಕ್ಷ, 1 ಕೋಟಿ ತನಕ ಅಟ್ರಾಕ್ಟ್ ಮಾಡಿದವರು ಇದ್ದಾರೆ ನನ್ನ ಕ್ಲಾಸ್ ಇಂದ. ಸೊ ಇಟ್ಸ್ ಮೋಸ್ಟ್ ಅಮೇಝಿಂಗ್ ಆಗಿರುವಂತ ಬ್ಯೂಟಿಫುಲ್ ಕ್ಲಾಸ್. ನಿಮ್ಮ ಲೈಫ್ ಏರಿಯಾವನ್ನ ಎಲ್ಲ, ನಾಟ್ ಓನ್ಲಿ ಮನಿ, ನಾಟ್ ಓನ್ಲಿ ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ 4 ಏರಿಯಾ ಕೂಡ ಚೇಂಜ್ ಆಗುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪೂರ್ತಿಯಾಗಿ ರಿಪ್ರೋಗ್ರಾಮ್ ಆಗುತ್ತೆ. ಸೊ ಮಿಸ್ ಮಾಡ್ಕೊಳ್ಬೇಡಿ, ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಳ್ಳಿ. 8147453756 ಈ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 25 ಜನಕ್ಕೆ ಮಾತ್ರ 12,000 ರೂಪಾಯಿ ಸೀಟ್ ಇರುತ್ತೆ. ಸೊ 12,000 ರೂಪಾಯಿ ಇರುತ್ತೆ. ಅದಾದ್ಮೇಲಿಂದ 18,000 ರೂಪಾಯಿ ಇದರ ಆಕ್ಚುಯಲ್ ಪ್ರೈಸು. ಬಟ್ ಯಾರು 25 ಮೆಂಬರ್ಸ್ ಲಕ್ಕಿ ಮೆಂಬರ್ಸ್ ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಳ್ತೀರಾ, ನಿಮಗೆ ಮಾತ್ರ ಈ ಒಂದು ಪ್ರೈಸ್ ಇರುತ್ತೆ. ಸೊ ಮಿಸ್ ಮಾಡ್ಕೊಳ್ಬೇಡಿ, ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಮಾಸ್ಟರ್ ಮನಿ ಮೈಂಡ್ ಕ್ಲಾಸ್ ಕೂಡ ಇದೆ. ಮನಿಯ ರಿಲೇಟೆಡ್ ಯಾರ್ಯಾರು ಸಫರ್ ಪಡ್ತಾ ಇದ್ದೀರಾ, ಮನಿಯನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು, ದುಡ್ಡಿಗೆ ಇರುವಂತ ಒಂದು ಫೀಲಿಂಗ್, ಥಾಟ್, ಬಿಲೀಫ್, ಆಕ್ಷನ್ ಚೇಂಜ್ ಆದ್ರೆ ಇಮಿಡಿಯೇಟ್ ಆಗಿ ದುಡ್ಡು ನಿಮಗೆ ಅಟ್ರಾಕ್ಟ್ ಆಗುತ್ತೆ. ದುಡ್ಡನ್ನ ಹೇಗೆ ಅಟ್ರಾಕ್ಟ್ ಮಾಡೋದು, ಕ್ರೋರ್ಸ್ ಹೇಗೆ ಅಟ್ರಾಕ್ಟ್ ಮಾಡೋದು, ಕ್ರೋಸ್ ಬಂಡಲ್ ಟೆಕ್ನಿಕ್ ಇಂದ ಅಂತೂ ಮಿರಾಕಲಸ್ ರಿಸಲ್ಟ್ ಸಿಕ್ಕಿದೆ. ಕ್ರೋಸ್ ಟೆಕ್ನಿಕ್ ಇರ್ಬೋದು, ಚಕ್ ಅಬಂಡೆನ್ಸ್ ಆಫ್ ಟೆಕ್ನಿಕ್ ಇರ್ಬೋದು, ಜೊತೆಗೆ ನಿಮ್ಮ ಒಂದು ಪಾಸ್ಟ್ ಜರ್ನಿಯ ಟೆಕ್ನಿಕ್ ಇರ್ಬೋದು, ಸಾಕಷ್ಟು ಮಿರಾಕಲಸ್ ಟೆಕ್ನಿಕ್ಸ್ ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಕೂಡ 1 day ಇರುತ್ತೆ. 25th ಮಾಸ್ಟರ್ ಮನಿ ಮೈಂಡ್ ಇದೆ, 24th ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇದೆ. ಯಾರ್ಯಾರು 2 ಕ್ಲಾಸ್ ನ ಬುಕ್ ಮಾಡ್ಕೊಳ್ತೀರಾ, ನಿಮ್ಗೆ 1000 ರೂಪೀಸ್ ಡಿಸ್ಕೌಂಟ್ ಕೂಡ ಇರುತ್ತೆ. ಸೊ ಟೋಟಲ್ ಕಾಸ್ಟ್ ಬಂದು 24,000, ಬಟ್ 1000 ರೂಪೀಸ್ ಡಿಸ್ಕೌಂಟ್ ಇರುತ್ತೆ. ಕೇವಲ 25 ಜನಕ್ಕೆ ಮಾತ್ರ. 2 ಕ್ಲಾಸ್ ಬುಕ್ ಮಾಡ್ಕೊಳ್ಳೋರ್ಗೆ ನಿಮಗೆ ರೂಮ್ ಕೂಡ ಫೆಸಿಲಿಟಿ ಇರುತ್ತೆ. ಊರಿಂದ ಬರೋರು ಕೂಡ ರೂಮ್ ವ್ಯವಸ್ಥೆ ಇರುತ್ತೆ. ಸೊ ಮುಂಚೆನೆ ನೀವು ತಿಳಿಸ್ಬೇಕಾಗತ್ತೆ ಊರಿಂದ ಬರೋರು ರೂಮ್ ಬೇಕಿದ್ದವರು. ಸೊ ಮಿಸ್ ಮಾಡ್ಕೊಳ್ಬೇಡಿ ಈ 2 ದಿನ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್, ಮಾಸ್ಟರ್ ಮನಿ ಮೈಂಡ್ ಕ್ಲಾಸ್. ಇವೆರಡೂ ಕೂಡ ಮಿರಾಕಲ್ ಮೀಟು. ನನ್ನನ್ನ ಮೀಟ್ ಮಾಡೋದ್ರಿಂದ ಮಿರಾಕಲಸ್ ರಿಸಲ್ಟ್ ಸಿಗುತ್ತೆ, ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇಟ್ಸ್ 1 day ಅಲ್ಲ 2 days ಮಿರಾಕಲ್ ಮೀಟ್ ಇಟ್ಟಿದ್ದೀನಿ. ಸೊ ಮಿಸ್ ಮಾಡ್ಕೊಳ್ಬೇಡಿ, ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಳ್ಳಿ. ಅಬೆಂಡೆನ್ಸ್ ಆಫ್ ಮನಿ, ಅಬೆಂಡೆನ್ಸ್ ಆಫ್ ಹ್ಯಾಪಿನೆಸ್, ಅಬೆಂಡೆನ್ಸ್ ಆಫ್ ಬ್ಯೂಟಿಫುಲ್ ಲೈಫ್ ನಿಮ್ದು ಮಾಡ್ಕೊಳ್ಳಿ. ಸೊ ಮಿಸ್ ಮಾಡ್ಕೊಳ್ಬೇಡಿ. ವಾಟ್ಸಪ್ ಮಾಡೋರು 9945521233 ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟ್ ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕಪಲ್ಸ್ 2-3 ಜನ ಬರ್ತಿರೋರ್ಗೂ ಕೂಡ ಸ್ಪೆಷಲ್ ಡಿಸ್ಕೌಂಟ್ ಇದೆ, ಓನ್ಲಿ 25 ಮೆಂಬರ್ಸ್ ಲಕ್ಕಿ ಮೆಂಬರ್ಸ್ಗೆ. ಸೊ ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಗೊತ್ತಾಗ್ಬೇಕು, ಮ್ಯಾನಿಫೆಸ್ಟೇಷನ್ ಚಿಟ್ಕೆ ಹೊಡೆಯೋದ್ರಲ್ಲಿ ಆಗ್ಬೇಕು, ಮಂತ್ಲಿ ಡಿಕ್ಲರೇಷನ್, ಇಯರ್ಲಿ ಡಿಕ್ಲರೇಷನ್ ಅಂದ್ರೆ ಏನು, ಯೂನಿವರ್ಸ್ ಹೇಗೆ ಕನೆಕ್ಟ್ ಆಗೋದು, ಯೂನಿವರ್ಸ್ ಎವ್ರಿ ಸೆಕೆಂಡ್ ನಮ್ ಜೊತೆ ಇರ್ಬೇಕು, ನಮಗೆ ಪಾತನ್ನ ತೋರಿಸ್ಬೇಕು, ನಾವು ತಗೊಳ್ಳೋಂತ ನಿರ್ಧಾರ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಯೂನಿವರ್ಸ್ ಜೊತೆ ಅಲೈನ್ ಆಗಿರಿ, ಕನೆಕ್ಟ್ ಆಗಿರಿ. ಸೊ ಅದು ಹೇಗೆ ಯೂನಿವರ್ಸ್ ಜೊತೆ ಅಲೈನ್ ಆಗಿರೋದು, ಕನೆಕ್ಟ್ ಆಗಿರೋದು, ನಿಮ್ಮ ಲೈಫಲ್ಲೂ ನನ್ನ ಲೈಫಲ್ಲಿ ಆದಂತೆ ಮಿರಾಕಲ್ಸ್ ನ ನೀವು ನೋಡ್ಬೇಕು ಅಂದ್ರೆ ಖಂಡಿತ ಈ 2 ದಿನ ಮಿಸ್ ಮಾಡ್ಕೊಳ್ಬೇಡಿ. ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್, ಮಾಸ್ಟರ್ ಮನಿ ಮೈಂಡ್ ಕ್ಲಾಸ್. ಇಟ್ಸ್ ವೆರಿ ಮೋಸ್ಟ್ ಡಿಮ್ಯಾಂಡಬಲ್ ಪ್ರೀಶಿಯಸ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಅದಕ್ಕೆ 6 months ಒಂದೇ ಸಾರಿ ಬರುವಂತ ಈ 2 ವೆಬಿನಾರ್ ಒಟ್ಟಿಗೆ ಬರ್ತಾ ಇದೆ. ಮಿಸ್ ಮಾಡ್ಕೊಳ್ಬೇಡಿ, ಬುಕ್ ಮಾಡ್ಕೊಳ್ಳಿ. ಸೀಟ್ಸ್ ಬಹಳ ಕಡಿಮೆ ಇದೆ, 25 ಮೆಂಬರ್ಸ್ ಆದ ಕೂಡಲೇ ಇದು 18,000 ಆಗುತ್ತೆ ಪರ್ ಡೇ ಕ್ಲಾಸ್. ಸೊ ಎಸ್, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್, ಹರೀಶ್ ಶ್ರೀನಿವಾಸ. ನಮಸ್ಕಾರಗಳು.